ಸಿಕ್ಕ ಅವಕಾಶಗಳನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಿಭಾಯಿಸಿದಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಶಾಸಕ ಸುನೀಲ್ ಕುಮಾರ್ ಹೇಳಿದ್ದಾರೆ. ವಿಕಾಸ ಸೇವಾ ಸಂಸ್ಥೆಯ ವತಿಯಿಂದ ಕಾರ್ಕಳದ ವಿಕಾಸ ಕಚೇರಿಯಲ್ಲಿ ಆಯೋಜಿಸಿದ್ದ ವಿಕಾಸ ಉದ್ಯೋಗ ಸೇತು ಉದ್ಯೋಗಾಕಾಂಕ್ಷಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾವು ಕಳೆದ 2015ರಲ್ಲಿ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಈ ಬಾರಿಯೂ ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ಶಾಸಕ ಸುನೀಲ್ ಕುಮಾರ್ ಅವರು ಹೇಳಿದರು. ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಕಾರ್ಕಳದಾದ್ಯಂತ ನಾವು ಮಾಡ್ತಾ ಇರುವಂತದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಗಮನಕ್ಕೆ ಬಂದಿರಬಹುದು. 2015ರಲ್ಲಿ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಒಂದು ಉದ್ಯೋಗ ಮೇಳವನ್ನ SVT ಕ್ಯಾಂಪಸ್ಸಿನ ಆವರಣದಲ್ಲಿ ನಾವು ಮಾಡಿದ್ವಿ. ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳ ಒಂದು ಬಂದು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳನ್ನ ಸಂದರ್ಶನವನ್ನು ಮಾಡಿ ಅವತ್ತೇ ಏಕಕಾಲದಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗದ ಆಫರ್ ಲೆಟರ್ಗಳನ್ನು ಕೊಟ್ಟೋಗಿದ್ದು ನಮಗೆ ನೆನಪಿದೆ. ಅದಾದ ನಂತರ ನನ್ನ ಕಚೇರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಕ್ಕಳು ಬರ್ತಾ ಇದ್ರು, ಉದ್ಯೋಗ ಬೇಕು ಅನ್ನುವಂತ ಒತ್ತಡವನ್ನ ತುಂಬಾ ಸಂದರ್ಭದಲ್ಲಿ ಹಾಕಿದ್ರು. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ವ್ಯಾಪ್ತಿಯಲ್ಲಿ ಬರುವಂತ ಪರಿಚಯಿಸಿರುವಂತಹ ಕಂಪನಿಗಳಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಆ ರೀತಿಯಾದಂತಹ ಅನುಕೂಲಗಳನ್ನ ಉದ್ಯೋಗವನ್ನ ಕೊಡಿಸುವಂತ ಪ್ರಯತ್ನವನ್ನ ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಆದರೆ ಇದಕ್ಕೊಂದು ಸಾಮೂಹಿಕವಾದಂತಹ ನೆಲೆಗಟ್ಟನ್ನ ಚೌಕಟ್ಟನ್ನ ಕೊಟ್ಟು ಮತ್ತೊಂದು ಸಾರಿ ನಮ್ಮ ತಾಲೂಕಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಮುಖ್ಯ ಅತಿಥಿಯಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಟ್ರಸ್ಟಿ ವಿವೇಕ್ ಆಳ್ವಾ ಅವರು ಮಾತನಾಡಿ, ಶಾಸಕರ ನೇತೃತ್ವದಲ್ಲಿ ಇಂತಹ ಬೃಹತ್ ಉದ್ಯೋಗ ಮೇಳ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ನಾನು ಈ ನೆಗೆಟಿವ್ ಥಾಟ್ ಪ್ರೋಸೆಸ್ ಅನ್ನು ಸುಮಾರು ವರ್ಷಗಳಿಂದ ನೋಡ್ತಿದ್ದೇವೆ. ನಾನು ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಲೇಬೇಕು. ಇವತ್ತು ನಮ್ಮ ಉದ್ಯೋಗ ಮೇಳಗಳು, ಪ್ರಗತಿ ಉದ್ಯೋಗ ಮೇಳ ಸಕ್ಸಸ್ ಅಂತ ನಾನು ನೋಡ್ಬೇಕಿದ್ರೆ ಪ್ರತಿ ವರ್ಷ ನನ್ನ ಮಕ್ಕಳನ್ನು ಗಮನಿಸ್ತಾ ಇರ್ತೇವೆ. ಅವರ ಉಮೇದಿಂದ, ಅವರ ಇಂಟ್ರೆಸ್ಟ್ ಇಂದ ಇಷ್ಟು ವರ್ಷ ಜಾಬ್ ಪಡೆದ ನಂತರ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಉದ್ಯೋಗ ಮೇಳ ಸಕ್ಸಸ್ ಆಗಿದೆ. ಕ್ರಿಯೇಟಿವ್ ಕಾಲೇಜಿನ ಸಹಸಂಸ್ಥಾಪಕ ಅಶ್ವಥ್ SL, ಫಾಕ್ಸಾನ್ ಕಂಪನಿಯ ವ್ಯವಸ್ಥಾಪಕ ದಯಾನಂದ್ ಕರ್ಣಕರ್ ಕೋಟ್ಯನ್ ಉಪಸ್ಥಿತರಿದ್ದರು. ಸುಮಾ ಪ್ರಾರ್ಥಿಸಿದ್ರು. ರಾಜೇಶ್ ಆಚಾರ್ಯ ಸ್ವಾಗತಿಸಿ ವಂದಿಸಿದ್ರು. KM ಖಲೀಲ್, V4 ನ್ಯೂಸ್, ಕಾರ್ಕಳ.